ಇಂಥ ಒಂದು ಕಾನೂನಿನಿಂದ ಎಷ್ಟು ಕುಟುಂಬಗಳು ನಾಶ ಆಗತ್ತೆ ಅನ್ನೋದು ಗೊತ್ತಾ? ಮೊದಲನೇದಾಗಿ ಕಾನೂನನ್ನ ಮನೆ ಒಳಗೆ ತರೋದೇ ತಪ್ಪು. ನಮ್ಮ ಹೆಣ್ಣು ಮಕ್ಕಳಿಗೆ ಈಗ ಕಾನೂನಿಗಿಂತ ಶಿಕ್ಷಣ ಮುಖ್ಯ. ಯು ಶುಡ್ ಎಜುಕೇಟ್ ದೆಮ್ ಪ್ರಾಪರ್ಲಿ. ಅಪ್ಪ, ನೀವೊಬ್ರು ಹೀಗಿದ್ದೀರಾ ಅಂತ ಎಲ್ಲರೂ ಹೀಗೆ ಇರ್ತಾರ? ಹೆಣ್ಣು ಮಗು ಹುಟ್ಟೋದೇ ದೊಡ್ಡ ತಪ್ಪು, ಅದಕ್ಕೆ ಎಜುಕೇಶನ್ ಕೊಡೋದು ಇನ್ನೂ ದೊಡ್ಡ ತಪ್ಪು. ಲವ್ ಮಾಡಿ ಮದುವೆ ಮಾಡ್ಕೊಂಡು ಹೋದ್ರೆ ಘೋರವಾದ ಅಪರಾಧ. ಇದು ನಿಮ್ಮ ಸಮಾಜ. ಯಾಕೆ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲ್ಲ? ಇದು ಮುಳ್ಳಿನ ಮೇಲೆ ಹರಿವಿರೋ ಬಟ್ಟೆನ ತೆಗೆಯುವ ಅಷ್ಟೇ ನಾಜೂಕಿನ ವಿಚಾರ. ಸ್ವಲ್ಪ ಜೋರಾಗಿ ಎಳೆದ್ರೂ ಬಟ್ಟೆ ಹರಿದೋಗುತ್ತೆ. ಬಟ್ಟೆನೇ ಹರಿದೋದ ಮೇಲೆ ಏನು ಉಳಿತು? ಮದುವೆ ಆಗಿ ಸಂಸಾರನ ಅನುಭವಿಸಿರೋದ್ರಿಂದ ನಾನು ಪ್ರಾಕ್ಟಿಕಲ್ ಆಗಿ ಮಾತನಾಡ್ತಾ ಇದ್ದೀನಿ. ನಿನಗೆ ಅನುಭವ ಇಲ್ಲ. ನಿನಗೆ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ನಾ ಈ ಮಾತು ಹೇಳ್ತಾ ಇಲ್ಲ. ನಿನಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಆದ್ರೆ ಸಂಸಾರನ ಅನುಭವಿಸಿದವ್ರಿಗೆ ಮಾತ್ರ ಇದೆಲ್ಲ ಅರ್ಥ ಆಗೋದು, ಬೇರೆಯವರಿಗೆ ಕಷ್ಟ. ಅಬ್ಬಾ, ಶಾಸ್ತ್ರಕ್ಕೆ ಸ್ನಾನ ಅಂತ ಒಂದಾಯ್ತು. ಬಕೆಟ್ ಅಲ್ಲಿ ಚೂರು ಪಾರು ನೀರು ಸೇರಿಸಿ ಸ್ನಾನ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಇಷ್ಟೆಲ್ಲಾ ದುಡಿತೀವಿ, ಕುಡಿಯಕ್ ಒಂದ್ ಲೋಟ ನೀರ್ ಗತಿ ಇರಲ್ಲ ಮನೇಲಿ. ಅದಕ್ಕೆ ನಾನೇನ್ ಮಾಡ್ಲಿ? ನಾನು ಬೆಳಗ್ಗೆ ಹೋದ್ರೆ ಬರೋದೇ ರಾತ್ರಿ. ನೀರ್ ಬರೋ ಟೈಮ್ನಲ್ಲಿ ಮನೇಲಿ ಇರೋದು ಯಾರು? ನೀನ್ ತಾನೆ. ನಾನು ಹೇಳುವಾಗ ನೀರ್ ನಿಂತಿತ್ತು. ಪ್ಲೀಸ್ ಆಕಾಶ್, ನನಗ್ ಸುಸ್ತಾಗಿದೆ, ಲೀವ್ ಮೀ. ಯಾವಾಗ ನೋಡಿದ್ರು ಅಷ್ಟೇ ನೀರ್ ಹಿಡಿಯೋದು ಅಂದ್ರೆ ನಿನ್ಗೆ ಆಗಲ್ಲ. ಅದ್ ನನ್ ಕೆಲಸ ಅಂತ ಸುಮ್ಮನೆ ಬಿಟ್ಬಿಡ್ತೀಯ. ಮನೆ ಒಳಗೆ ನೀರ್ ಬರುತ್ತೆ, ಆದ್ರೂ ಅದನ್ನ ಹಿಡಿಯೋದು ಕಷ್ಟ. ಡೋಂಟ್ ಕಮಾಂಡ್ ಮೀ. ನನಗೂ ನಿನ್ನಷ್ಟೇ ಕೆಲಸ ಇರುತ್ತೆ. ಇದೊಂದ್ ಮಾತು ಮಾತ್ರ ಚೆನ್ನಾಗಿ ಆಡ್ತೀಯ. ನಿನಗೆ ನೀರ್ ಹಿಡಿಯಕ್ಕಾಗಲ್ಲ ಅಂತ ಕೇಳಿದ್ರೆ ಅದ್ ಕಮಾಂಡ? ಅನಿ ಪ್ಲೀಸ್ ನೋಡು, ದಯವಿಟ್ಟು ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊ. ದಿನ ಹೋಗಿ ನೀರ್ ಕೇಳಿದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ? ಮನೇಲಿ ನೀರ್ ಬರ್ತಾ ಇದ್ರು ಹಿಡಿಯಕ್ಕಾಗದೇ ಇರೋ ಸೋಮಾರಿಗಳು ಅನ್ಕೊಳ್ಳಲ್ಲ? ನನಗಂತೂ ಆ ಆಂಟಿನ ಫೇಸ್ ಮಾಡೋದೇ ಮುಜುಗರ ಆಗ್ತಾ ಇದೆ. ಅಮ್ಮ, ಇವರು ಅನುಷಾ ಅಂತ. ಹಲೋ. ಇವರು ನನ್ನ ಜೊತೆಲೆ ಓದ್ತಾ ಇದ್ದಿದ್ದು. ಈಗ ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಬುದ್ಧಿವಂತರು. ಶ್ಯಾಮ್, ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ, ಒಬ್ಬಕ್ಕ ಒಬ್ಬ ತಂಗಿ. ನಿಮ್ಮ ತಾಯಿಯವರು? ತಾಯಿ ಇಲ್ಲ, ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ಬಿಟ್ರು. ಕಷ್ಟ. ಹಾಗೇನಿಲ್ಲ, ನಮ್ಮ ತಂದೆ ಯಾವ ಕೊರತೆನೂ ಇಲ್ದಿರೋ ಹಾಗೆ ನಮ್ಮನ್ನ ಬೆಳೆಸಿದ್ದಾರೆ, ಚೆನ್ನಾಗಿ ಓದಿಸಿದ್ದಾರೆ. ಎಲ್ಲರೂ ಒಳ್ಳೊಳ್ಳೆ ಕೆಲಸದಲ್ಲಿದ್ದೀವಿ. ಅವ್ರವ್ರ ಕೆಲಸ ನೋಡ್ಕೊಂಡು ಬೇರೆ ಇದ್ದೀವಿ. ನಮ್ಮ ಅಕ್ಕ ಮಾತ್ರ ನಮ್ಮ ತಂದೆ ಜೊತೆ ಇರೋದು. ಹೌದಮ್ಮ, ಇವರು ಅಷ್ಟೇ ತುಂಬಾ ಒಳ್ಳೆ ಕೆಲಸದಲ್ಲಿದ್ದಾರೆ. ಕೈ ತುಂಬಾ ಸಂಬಳ, ಸ್ವಲ್ಪ ಜವಾಬ್ದಾರಿ ಕೆಲಸ ಅಷ್ಟೇ. ಪಾಪ ಅದಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಹಗಲು ರಾತ್ರಿ ದುಡಿಯೋದ? ಅದಕ್ಕೆ ನಿಮ್ಮ ಯಜಮಾನ್ರು ಒಪ್ತಾರಾ? ನನಗಿನ್ನೂ ಮದ್ವೆನೇ ಆಗಿಲ್ಲ. ಹೌದಮ್ಮ, ಅವ್ರಿಗಿನ್ನೂ ಮದುವೆ ಆಗಿಲ್ಲ. ಏನೇ ಆದ್ರೂ ತಂದೆ ಆದವ್ರಿಗೆ ಹೆಣ್ಮಕ್ಳ ಜವಾಬ್ದಾರಿ ಇರುತ್ತಮ್ಮ. ಇರುತ್ತೆ, ಮಕ್ಕಳನ್ನ ಒಂದು ದಾರಿಗೆ ತರೋವರೆಗೂ ಇರುತ್ತೆ. ಆಮೇಲೆ ಅವ್ರವ್ರ ಬದುಕು ಅವ್ರವ್ರದ್ದು. ನಾನು ಅದನ್ನೇ ಹೇಳಿದ್ದು. ಹೆಣ್ಮಕ್ಳಿಗೆ ಮದುವೆ ಮಾಡಿ ಒಂದು ದಾರಿ ತೋರಿಸೋವರೆಗೂ ತಂದೆ ಜವಾಬ್ದಾರಿ ಇರುತ್ತಲ್ವಾ? ನಮ್ಮ ಮದುವೆ ವಿಚಾರ ನಮಗೆ ಸಂಬಂಧಪಟ್ಟಿದ್ದು. ನಮ್ಮ ತಂದೆ ಅದ್ರ ತಲೆನೋ ಹಾಕಲ್ಲ, ಒತ್ತಾಯನೂ ಮಾಡಲ್ಲ. ನಮ್ಗಿಷ್ಟ ಇದ್ರೆ ಮದ್ವೆ ಆಗಬಹುದು, ಕಷ್ಟ ಆದ್ರೆ ಬಿಡಬಹುದು. ಓಹೋ, ಅದಕ್ಕೆ ನೀವಿನ್ನೂ ಮದುವೆ ಆಗಿಲ್ಲ ಅನ್ನಿ. ನಿನಗೆ ಅನುಭವ ಇಲ್ಲ. ಇಲ್ಲ ಇಲ್ಲ. ಮದುವೆ ಆಗಿ ಸಂಸಾರನ ಅನುಭವಿಸಿರೋದ್ರಿಂದ ನಾನು ಪ್ರಾಕ್ಟಿಕಲ್ ಆಗಿ ಮಾತನಾಡ್ತಾ ಇದ್ದೀನಿ. ನಿನಗೆ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ನಾ ಈ ಮಾತು ಹೇಳ್ತಾ ಇಲ್ಲ. ನಿನಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಆದ್ರೆ ಸಂಸಾರನ ಅನುಭವಿಸಿದವ್ರಿಗೆ ಮಾತ್ರ ಇದೆಲ್ಲ ಅರ್ಥ ಆಗೋದು, ಬೇರೆಯವರಿಗೆ ಕಷ್ಟ. ಬೇರೆಯವರಿಗೆ ಕಷ್ಟ. ಬೇರೆಯವರಿಗೆ ಕಷ್ಟ.